ಅನ್ಸ್ತಿದ್ಯಾ ಹಿಂಗೆ ಬೆಂಗಳೂರಿಗೆ ಗೆಲ್ಲಬೇಕು ಎಲ್ಲೋ ಸೆಕೆಂಡ್ ಇರೋದು ಇವಾಗ ಮಳೆ ಬರ್ತಾ ಇದೆ ಇಲ್ಲಿ. ನಾನು ಬಂದು CSK ಫ್ಯಾನ್ ಓಕೆನಾ, ಆದ್ರೂ ನಾನು ಈ ಸರಿ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ RCB ಗೆ. ಓಕೆ RCB ಗೆ ಆಪೋಸಿಟ್ ಇರೋ ಫ್ಯಾನ್ಸ್ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರೇನ ಎಲ್ಲಿ ಬ್ರೋ, ನಮ್ದು ಒಂದೇ ಒಂದು ನೀವೊಂದು ಡೈಲಾಗ್ ಹೇಳ್ರಿ, ಯಾವಾಗ ಅದು ಕ್ಯಾಪ್ಚರ್ ಆಗಿಲ್ಲ, ಆ ಡೈಲಾಗ್ ಹೇಳ್ರಿ. ಅದು ಬರ್ತಾ ಇಲ್ವಾ? ಏನದು ಆಂಟಿ ಮಕ್ಕಳು? ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದ್ರೆ 68 ಮ್ಯಾಚ್ RCB ವರ್ಸಸ್ CSK ಮ್ಯಾಚ್ ಇದೆ. ಸೊ ಇದು ಬಂದು ವೆರಿ ಕ್ರೂಷಿಯಲ್ ಮ್ಯಾಚ್ ಅಂತ ಹೇಳ್ಬೋದು. ಯಾಕಂದರೆ CSK ಅವ್ರು ಬಂದು ಆಲ್ರೆಡಿ 14 ಪಾಯಿಂಟ್ಸಲ್ಲಿದ್ದಾರೆ. ಬೆಂಗಳೂರು ಬಂದು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಬಂದು 12 ಪಾಯಿಂಟ್ಸಲ್ಲಿದ್ದಾರೆ. ಬೆಂಗಳೂರು ಗೆದ್ದರೆ ಕೂಡ ಗೆಲ್ಲಕ್ಕೆ ಬಂದು ಅವಕಾಶ ಇದೆ. ಯಾವ ಥರ ಗೆಲ್ಲಬೇಕಂದ್ರೆ 25 ರನ್ಸಲ್ಲಿ ಗೆಲ್ಲಬೇಕು, ಇಲ್ಲಾಂದರೆ 18 ಓವರಲ್ಲಿ ಮ್ಯಾಚ್ ಮುಗಿಸ್ಬೇಕು. ಈ ಥರ ಕಂಡೀಷನಲ್ಲಿದೆ. ಸೊ ಈ ಥರ ಕಂಡೀಷನ್ ಇದ್ದವಾಗ ಮ್ಯಾಚು ಬೆಂಗಳೂರು ಗೆದ್ದರೆ ನನಗೂ ಚೆನ್ನಾಗಿರುತ್ತೆ ಅನಿಸ್ತದೆ. ಯಾಕಂದರೆ CSK ಆಲ್ರೆಡಿ ಕಪ್ ಹೊಡೆದಿದೆ, ಬೆಂಗಳೂರು ಇನ್ನೂ ಕಪ್ ಹೊಡಿಲ್ಲ. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂದಿನೇ ಎಲ್ಲ ಸುಸ್ತಾ ಹೋಗಿದೆ. ಸೊ ಆ ಥರ ಇರುವಾಗ ಸೊ ಪಬ್ಲಿಕ್ ರಿವ್ಯೂ ಕೇಳಬೇಕು ಅಂತ ನನಗೊಂದು ಥಿಂಕ್ ಬಂದಿದೆ. ಸೊ ಪಬ್ಲಿಕ್ ರಿವ್ಯೂ ಕೇಳೋಣ RCB ವರ್ಸಸ್ CSK ಮ್ಯಾಚ್ಗೆ. ಯಾವ ಮ್ಯಾಚ್ ಗೆಲ್ಲುತ್ತೆ, ಯಾವ್ದಕ್ಕೆ ಫೋಕಸ್ ಜಾಸ್ತಿ ಇದೆ, ಯಾವ್ದು ಗೆದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಪಬ್ಲಿಕ್ ರಿವ್ಯೂ ಕೇಳೋಣ. ಪಬ್ಲಿಕ್ ಯಾವ ಥರ ಹೇಳ್ತಾರೆ ನೋಡೋಣ. ಸೊ ವಿಡಿಯೋ ನೋಡಿ ಪಬ್ಲಿಕ್ ಯಾವ ಥರ ಹೇಳಿದ್ರೆ ಅಂತ ನಿಮಗೂ ಗೊತ್ತಾಗುತ್ತೆ. ಬಟ್ ನನಗಂತೂ RCB ಗೆದ್ದರೆ ಚೆನ್ನಾಗಿರುತ್ತೆ ಅನಿಸ್ತದೆ. ಯಾಕಂದರೆ ಮ್ಯಾಚ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ನೋಡೋಕ್ಕೆ. ಯಾಕಂದರೆ ಅವರು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಮಾಡ್ಕೊಬರ್ತಾರೆ. ಯಾಕಂದರೆ ಅವ್ರು ಇನ್ನೂ ಕಪ್ ಹೊಡೆದಿಲ್ಲ. ಪ್ಲೇ ಆಫ್ಸ್ ಹೋಗೋಕ್ಕೆ ಅವ್ರಿಗೆ ಒಂದು ಚಾನ್ಸ್ ಇದೆ. ಯಾಕಂದರೆ ಮುಂದೆ ನಿಂತು ಸೋತ್ಕೊಂಡೇ ಬಂದಿದ್ದಾರೆ ಅವರು. ಸೊ ನೋಡೋಣ ಬನ್ನಿ ಪಬ್ಲಿಕ್ ಯಾವ ಥರ ಹೇಳ್ತಾರೆ ಅನ್ನೋದು ನೋಡಿ. ಗೈಸ್, ಪಬ್ಲಿಕ್ ರಿವ್ಯೂ ಮಾಡೋಣ ಅಂತ ಬಂದೆ, ಬಟ್ ಆದ್ರೆ ಮಳೆ ಬರೋ ತರ ಇದೆ. ವೆದರ್ ಫುಲ್ಲು ಮಳೆ ಬರೋ ತರ ಇದೆ. ಎಲ್ಲಾರು ಅಂಗಡಿಗಳ ಹೋಗಿ ಸ್ಟೋರ್ ಹಾಕ್ತಿದ್ದಾರೆ, ಸೇಫ್ ಆಗ್ತಿದ್ದಾರೆ. ಯಾಕಂದ್ರೆ ಮಳೆ ಬರೋ ತರ ಸಿಚುವೇಶನ್ ಇದೆ. ಸೊ ಅದನ್ನ ಸರಿ ಅಂಗಡಿಯಲ್ಲಿ ಇರ್ತಾರಲ್ಲ ಪೀಪಲ್ಸ್, ಅವ್ರನ್ನ ಕೇಳೋಣ ಅವ್ರ ಯಾವ ತರ ರಿವ್ಯೂ ಕೊಡ್ತಾರೆ ಅಂದ್ರೆ. ಯಾಕಂದ್ರೆ ಕ್ರಿಕೆಟ್ ಬಂದು ಮೋಸ್ಟ್ ಪಾಪ್ಯುಲರ್ ಗೇಮ್. ಅದು ನಮ್ಮ ಇಂಡಿಯಾದಲ್ಲಿ ನೋಡ್ದಿರುವ ಆಳ್ಗಳೇ ಇಲ್ಲ. ಸೊ ಆ ತರ ಇದ್ದವಾಗ ಕೇಳೋಣ. ಒಂದು ಅಂಗಡಿಗೆ ಹೋಗ್ತಿದ್ದೀನಿ, ಆ ಬ್ರೋ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಬ್ರೋ, 68 ಮ್ಯಾಚ್ ಬಂದು RCB ವರ್ಸಸ್ CSK ಮ್ಯಾಚ್ ಇದೆ. ಇಟ್ಸ್ ಎ ವೆರಿ ಕ್ರೂಷಿಯಲ್ ಮ್ಯಾಚ್ ಅಲ್ವಾ? ಸೊ ನಿಮ್ಗೆ RCB ಗೆದ್ರೆ ನೀವು ಏನ್ ಹೇಳ್ತೀರಾ? RCB ಗೆದ್ರೆ ಪ್ಲೇ ಆಫ್ಸ್ ಒಳಗೆ ಹೋಗುತ್ತೆ. ಬಟ್ ಕ್ರೂಷಿಯಲ್ ಮ್ಯಾಚ್ ಅದು. CSK ಪಾಯಿಂಟ್ಸ್ ಟೇಬಲ್ ಇಂದ RCB 18 ರನ್ ವ್ಯತ್ಯಾಸದಲ್ಲಿ ಗೆಲ್ಲಬೇಕು. ಇಲ್ಲಿ 8.1 ಓವರ್ ಅಲ್ಲಿ ಮುಗಿಸದೆ RCB ಪ್ಲೇ ಆಫ್ಸ್ ಹೋಗುತ್ತೆ. ಬಟ್ RCB ಕ್ರೂಷಿಯಲ್ ಮ್ಯಾಚ್ ನಡಿಬೇಕು. ನೆಕ್ಸ್ಟ್ ಡೇ ಪೋಸ್ಟ್ ಮಾಡಿ ಮ್ಯಾಚ್ ನಡೆಸಬೇಕು ಅನ್ಕೊಂತೀವಿ. ಓಕೆ, ನಿಮ್ಗೆ ಯಾವ್ದು ಗೆದ್ರೆ ಚೆನ್ನಾಗಿರುತ್ತೆ? RCB ಗೆಲ್ಲಬೇಕು. ಯಾಕೆ RCB ಗೆಲ್ಲಬೇಕು ನಿಮ್ಗೆ? ಕೊಹ್ಲಿಗೋಸ್ಕರ ಸ್ಥಾನದಿಂದ 17 ವರ್ಷದಿಂದ ಒಂದೇ ಪ್ಲೇ ಆಫ್ ಒಂದೇ ಫ್ರಾಂಚೈಸಿ ಆಡ್ತಾ ಇದಾರೆ. ಅದಕ್ಕೋಸ್ಕರ ಒಂದೇ ಒಂದ್ ಸಲ ಕಪ್ ಹೊಡಿಬೇಕು. ಈ ಸಲ ಕಪ್ ಇಡೀ ಬೆಂಗಳೂರೇ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬೆಂಗಳೂರೆಲ್ಲ ಇಂಡಿಯಾ ಫುಲ್ಲು RCB ಒಂದ್ ಸರಿ ಕಪ್ ಗೆಲ್ಲಬೇಕು. ಯಾಕಂದ್ರೆ ಆಲ್ರೆಡಿ CSK 5 ಸರಿ ಕಪ್ ಗೆದ್ದಿದೆ, ಮುಂಬೈ 5 ಸರಿ ಕಪ್ ಗೆದ್ದಿದೆ. ಸೊ RCB ಒಂದ್ಸಲ ಗೆದ್ದೆ ಟ್ರೋಲ್ ಮಾಡೋರನ್ನ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ ಅನ್ಕೊಂಡು. ಹೌದೌದು, ಯಾಕಂದ್ರೆ ತುಂಬಾ ಟ್ರೋಲ್ ಇವಾಗ ಹೋಗ್ತಿದೆ. RCB ಗೆ ಬಂದು ಎಷ್ಟು ಟ್ರೋಲ್ ಮಾಡ್ತಿದೆ ಅಂದ್ರೆ ಇಡೀ ಗೋವಿಂದ ಗೋವಿಂದ ಅನ್ನೋದು ತುಂಬಾ ಇಲ್ಲಂದಿಲ್ಲ. ಸೊ ಅದನ್ನ RCB ಗೆದ್ದೆ ಚೆನ್ನಾಗಿರುತ್ತೆ ಅನ್ಕೊಂಡು. RCB ಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಗೈಸ್, ನಮ್ ಬ್ರೋ ಹೇಳಿದ ಪ್ರಕಾರ RCB ಗೆದ್ರೆ ತುಂಬಾ ಹ್ಯಾಪಿ ಅಂತ ಇದಾರೆ. ಸೊ ನನಗೂ ಹ್ಯಾಪಿನೇ ಇದೆ. ಯಾಕಂದ್ರೆ RCB ಬಂದು ಅವ್ರು ಹೇಳಿದ ಪ್ರಕಾರ CSK ಬಂದು 5 ಸತಿ ಕಪ್ ಗೆದ್ದಿದೆ. RCB ಗೆಲ್ಲಿಲ್ಲ. ಇನ್ನೊಂದು ವಿರಾಟ್ ಕೊಹ್ಲಿಗೋಸ್ಕರ ಆದ್ರೂ RCB ಗೆಲ್ಲೇಬೇಕು ಅಂತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಬೆಂಗಳೂರು ಫ್ಯಾನ್ಸ್ಗೋಸ್ಕರ ಇಡೀ ಬೆಂಗಳೂರು ಎದುರು ನೋಡ್ತಿರೋಂತ, ಅದಕ್ಕೋಸ್ಕರ ಆದ್ರೂ RCB ಮ್ಯಾಚ್ ಗೆಲ್ಲೇಬೇಕು. ಈ ಕ್ರೂಷಿಯಲ್ ಪ್ಲೇ ಆಫ್ಸ್ ಹೋಗೇಬೇಕು ಅಂತ ನೋಡೋಣ, ಕೇಳೋಣ, ದೇವ್ರು ಬೇಡೋಣ. ಓಕೆ ಅಣ್ಣ ನಮಸ್ಕಾರ. ನಿಮ್ಮ ಹೆಸರಣ್ಣ? ರಘು ಅಂತ. ಅಣ್ಣ, 68 ಮ್ಯಾಚ್ ಬಂದು ಬೆಂಗಳೂರಿಗೂ CSK ಮ್ಯಾಚ್ ಇದೆ. ಇಟ್ಸ್ ಎ ಕ್ರೂಷಿಯಲ್ ಮ್ಯಾಚ್ ಅಲ್ಲ? ಅದ್ರಿಂದ ನಿಮ್ಗೆ ಬೆಂಗಳೂರು ಗೆಲ್ಬೇಕಂತ ಅನಿಸ್ತಿದ್ಯಾ, ಇಲ್ಲ CSK ಗೆಲ್ಬೇಕಂತ ಅನಿಸ್ತಿದ್ಯಾ? ಹಿಂಗೆ ಬೆಂಗಳೂರು ಗೆಲ್ಲಬೇಕು ಎಲ್ಲೋ ಸೆಕೆಂಡ್ ಇರೋದು. ಇವಾಗ ಮಳೆ ಬರ್ತಾ ಇದೆ ಇಲ್ಲಿ. ಹೌದಾ, ಮಳೆನೇ ದೊಡ್ಡ ಪ್ರಾಬ್ಲಮ್ ಬಂದಿರೋದು. ಆ ಮಳೆಯಿಂದ ಇವಾಗ ಏನಾರ ಮಳೆ ಬಂದ್ಬಿಟ್ಟು ಇದಾಗ್ಬಿಟ್ರೆ ಚೆನ್ನಾಗಿ ಪಾಯಿಂಟ್ ಕೊಟ್ಬಿಡ್ತಾರೆ. ಹೌದು, ಚೆನ್ನಾಗಿ ಕ್ವಾಲಿಫೈ ಹೋಗ್ಬಿಡ್ತಿದೆ. ಇವಾಗ RCB ವೇಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಏನ್ಬೇಕಂದ್ರೆ 2 ಟೀಮ್ ನಮ್ಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದಷ್ಟು ಬಂದ್ಬಿಟ್ಟು ಪಿಚ್ ಚೇಂಜ್ ಮಾಡ್ಬಾರ್ದು, ಒಂದ್ ದಿವಸ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ ನಮ್ಮ ಒಪಿನಿಯನ್ ಅಷ್ಟೇ, ಬೇರೆ. ಯಾಕಂದ್ರೆ ಇವಾಗ ಆಲ್ರೆಡಿ CSK 2 ಪಾಯಿಂಟ್ ಎಕ್ಸ್ಟ್ರಾ ಇದ್ದಾರೆ. ಹೌದು, ಬೆಂಗಳೂರು 2 ಪಾಯಿಂಟ್ ಕಮ್ಮಿ ಇದ್ದಾರೆ. ಮ್ಯಾಚ್ ಆಡಿ ಬೆಂಗಳೂರು ಬಂದು ಮಿನಿಮಮ್
18 ರನ್ ಅಂದ್ರೆ 25 ರನ್ ಅಲ್ಲಿ ಗೆಲ್ಲಬೇಕು, ಇಲ್ಲಾಂದ್ರೆ 18 ಓವರ್ ಅಲ್ಲೇ ಮ್ಯಾಚ್ ಮುಗಿಸ್ಬೇಕು. ಆವಾಗ ಬೆಂಗಳೂರು ಕ್ವಾಲಿಫೈ 4th ಪ್ಲೇಸ್ ಹೋಗುತ್ತೆ. ಹೌದು. ಸೊ ಆತರ ಇರೋ ಕ್ರೂಷಿಯಲ್ ಮ್ಯಾಚ್ ಇರೋವಾಗ ಇನ್ನೊಂದು ಆಲ್ರೆಡಿ ಬೆಂಗಳೂರು ತುಂಬಾ ಜನ ಎದುರು ನೋಡ್ತಿದ್ದಾರೆ, ಬೆಂಗಳೂರು ಕ್ವಾಲಿಫೈಸ್ ಆಗಬೇಕು, ಪ್ಲೇ ಆಫ್ಸ್ ಹೋಗ್ಬೇಕು ಅನ್ನೋದು. ಸೊ ಆತರ ಇರುವಾಗ ನೀವ್ ಹೇಳ್ತಿರೋ ಕಂಡೀಷನ್ ಅಲ್ಲಿ ಎಲ್ಲಿ ಮಳೆ ಬರುತ್ತೋ, ಎಲ್ಲಿ ಪಾಯಿಂಟ್ಸ್ ಒಂದೊಂದು ಕೊಟ್ಬಿಟ್ರೆ ಬೆಂಗಳೂರು ವೇಸ್ಟ್ ಆಗ್ಬಿಡುತ್ತೆ ಅಂತ ನಿಮ್ ಫೀಲ್ ಆಗ್ತಿದೆ. ಅಷ್ಟೇ ಫೀಲ್, ಅದೇ ದೊಡ್ಡ ಫೀಲ್. ಓಕೆ ಓಕೆ ಓಕೆ, ನಮ್ಗೆ ಬೆಂಗಳೂರು ಗೆದ್ರು ಸಂತೋಷನೇ. ತುಂಬಾ ಥ್ಯಾಂಕ್ಸ್ ನಾ. ಓಕೆ ನಮಸ್ಕಾರ ಅಣ್ಣ. ನಿನ್ಗನ್ನ ಹೇಳಣ್ಣ, ಮಲ್ಗೆ ತುಂಬಾ ಗಮನ ಬರ್ತಿದೆ, ಮಳೆ ಬೇರೆ ಬರ್ತಿದೆ ಅಣ್ಣ. ಇವಾಗ CSK ಗೆ ಬೆಂಗಳೂರು ಮ್ಯಾಚ್ ಇದೆ, 68th ಮ್ಯಾಚ್ ಅದು. ಸೊ ಅದ್ರ ನಿಮ್ಗೆ ಬೆಂಗಳೂರು ಗೆಲ್ಬೇಕು ಅಂತಿದ್ಯಾ ಇಲ್ಲ CSK ಗೆಲ್ಬೇಕಂತಿದ್ಯಾ? ಬೆಂಗಳೂರು. ಓಕೆ, ಯಾಕೆ ಬೆಂಗಳೂರು ಗೆಲ್ಬೇಕು ನಿಮ್ಗೆ? ನಮ್ಗೆ ಹೊಡಿಬೇಕು ವಿರಾಟ್ ಕೊಹ್ಲಿ ಅವರು ಸರ್. ವಿರಾಟ್ ಕೊಹ್ಲಿ ಅವರು ಅಂದ್ರೆ ವಿರಾಟ್ ಕೊಹ್ಲಿ ಫ್ಯಾನ್ ನೀವು, ಅದನ್ನ ನೀವು ಬೆಂಗಳೂರೇ ಗೆಲ್ಬೇಕು ಅಂತಿದ್ದೀರಾ. ತುಂಬಾ ಜನ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದಾರೆ ನಮ್ಮ ಇಂಡಿಯಾದಲ್ಲಿ, ಆಲ್ ಓವರ್ ಕಂಟ್ರಿನೇ ಇದಾರೆ. ಹೊಡಿತದ ಹೋಗ್ರಿ ಸರ್, ಹೊಡಿತಾರೆ ಅಂತೀರಾ. ಇನ್ನೊಂದ್ ಏನಂದ್ರೆ ಮಳೆ ಬೀಳ್ತಿದಿಲ್ಲ ಸರ್ ಇವಾಗ. ಹೌದು, ಮಳೆ ಬಂದು ಮ್ಯಾಚ್ ಹೋದ್ರೆ CSK ಗೆ 1 ಪಾಯಿಂಟ್ ಕೊಟ್ಬಿಡ್ತಾರೆ, ಬೆಂಗಳೂರಿಗೆ 1 ಪಾಯಿಂಟ್ ಕೊಡ್ತಾರೆ. ಆಲ್ರೆಡಿ CSK ಪಾಯಿಂಟ್ ಅಲ್ಲಿ ಇನ್ಕ್ರೀಸ್ ಅಲ್ಲಿ ಇದೆ. ಸೊ 2 ಪಾಯಿಂಟ್ ಇನ್ಕ್ರೀಸ್ ಅಲ್ಲಿ ಇದೆ. CSK ಬೆಂಗಳೂರು ಬಂದು ಒಂದು ಕಮ್ಮಿ ಇದೆ 2 ಪಾಯಿಂಟ್. ಸೊ ಅದಕ್ಕೆ ಏನ್ ಮಾಡ್ತಾರೆ, ಮಳೆ ಬಂದು 1 ಪಾಯಿಂಟ್ ಕೊಟ್ಟರೆ ಬೆಂಗಳೂರು ವೇಸ್ಟ್ ಆಗೋಗುತ್ತಲ್ಲ. ಅಂದ್ರೆ ಮ್ಯಾಚ್ ಇದ್ರು ಪ್ಲೇ ಆಫ್ಸ್ ಹೋಗೋದಿಲ್ಲ ಅಲ್ವಾ? ಅದನ್ನೀಗ ಮಳೆ ಬೀಳಿಲ್ಲ ಸಂದಾಗಿರ್ತದೆ. ಅದನ್ನೀಗ ಹಂಗೆ ಹೇಳ್ತಿದಾರೆ ನೀವು, ಮಳೆ ಬೀಳಿಲ್ಲ ಅಂದ್ರೆ ಚೆನ್ನಾಗಿರ್ತದೆ. ಸೊ ಎಲ್ಲಾರ ಹೈಟಿಂಗ್ ವಿಷಯ ಏನಂದ್ರೆ ಎಲ್ಲಿ ಮಳೆ ಬಿದ್ದು ಮ್ಯಾಚ್ ಹೋಗುತ್ತೋ ಅನಿಸ್ತಿದೆ. ಬಟ್ ಬೆಂಗಳೂರು ಗೆಲ್ತದೋ ಸೋಲ್ತದೋ ನೆಕ್ಸ್ಟ್ ಸೆಕೆಂಡ್ರಿ, ಚೆನ್ನೈ ಗೆಲ್ತದೋ ಸೋಲ್ತದೋ ನೆಕ್ಸ್ಟ್ ಸೆಕೆಂಡ್ರಿ. ಬಟ್ ಆದ್ರೆ ಮಳೆ ಮ್ಯಾಚ್ ಆಡ್ಬೇಕು ಅನ್ನುತ್ತೆ ಇವಾಗ ಎಲ್ಲಾರು ಎದುರು ನೋಡ್ತಿರೋದು. ಸೊ ನೋಡೋಣ ಏನ್ ಮಾಡತ್ತೋ ಮಳೆ. ನಾವಾದ್ರೆ ತುಂಬಾನೇ ವೈಟಿಂಗ್ ಆಗಿದ್ದೀರಿ ಮ್ಯಾಚ್ ನೋಡಕ್ಕೆ. ಬ್ರೋ ನಮಸ್ಕಾರ. ನಿಮ್ಮ ಹೆಸರು? ರೇಣು ಅಂತ. ನಿಮ್ಮ ಹೆಸರು ಬ್ರೋ? ವೆಂಕಿ ಅಂತ. ವೆಂಕಿ ಅಂತ. ಓಕೆ ಬ್ರೋ, ನಿನ್ನ ಹೆಸರು ತಂಬಿ? ಓಕೆ ಬ್ರೋ, ಈಗ ಬಂದು 68th ಮ್ಯಾಚ್ ಬಂದು ಬೆಂಗಳೂರು ವರ್ಸಸ್ CSK ಮ್ಯಾಚ್ ಇದೆ. ಇಟ್ಸ್ ಎ ವೆರಿ ಕ್ರೂಷಿಯಲ್ ಮ್ಯಾಚ್ ಅಲ್ಲ. ಸೊ ಬೆಂಗಳೂರಿಗೆ ಬಂದು 2 ಪಾಯಿಂಟ್ ಸಾಲ್ಟೇಜ್ ಆಗಿದೆ, ಆಲ್ರೆಡಿ CSK 2 ಪಾಯಿಂಟ್ಸ್ ಇನ್ಕ್ರೀಸ್ ಅಲ್ಲಿ ಇದೆ. ಸೊ ಅದ್ರನಿಂದ ಬಂದು ಈ ಮ್ಯಾಚ್ ನೋಡ್ತಿದ್ರೆ ಮಳೆ ಬರುತ್ತಿದೆ, ಸೈಕ್ಲೋನ್ ಎಲ್ಲಿದ್ದಾರೆ, ಎಲ್ಲಿ ಮ್ಯಾಚ್ ಆಡಿದಾರೆ ಹೋಗ್ಬಿಡ್ತಾರ ಅನ್ನೋ ಒಂದು ಡೌಟ್ ಇದೆ. ಇನ್ನೊಂದು ನಾನು ಕೇಳ್ಬೇಕು ಬಂದಿರೋ ವಿಷಯ ಏನಂದ್ರೆ, ನಿಮ್ಗೆ CSK ಗೆದ್ರೆ ಏನಂತ ನಿಮ್ಮ ಫೀಡ್ಬ್ಯಾಕ್ ಏನು, ಬೆಂಗಳೂರು ಗೆದ್ರೆ ನಿಮ್ ಫೀಡ್ಬ್ಯಾಕ್ ಏನು? ಬ್ರೋ CSK ಗೆದ್ರೆ ನಮ್ಗೆ ಖುಷಿನೇ, ಇಲ್ಲ ಅಂತ ಹೇಳಿಲ್ಲ. ನಾನು CSK ಫ್ಯಾನು. ಈ ಸರಿ ಬಂದು RCB ಕಪ್ ಹೊಡಿಲಿ ಅಂತ ಒಂದು ಆಸೆ ಅಷ್ಟೇ. ಅದೇ ಯಾಕೆ ಆಸೆ ಅನ್ನೋದು? ಬಟ್ ಯಾಕೆಂದ್ರೆ ಇಷ್ಟ ದಿನದಿಂದ ಅವರು ತುಂಬಾ ಕಷ್ಟ ಪಟ್ಕೊಂಡ್ ಬಂದಿದ್ದಾರೆ, ಆದ್ರೂನು ಇಲ್ಲಿ ಗಂಟ ಬಂದಿದ್ದಾರೆ. ಇದಕ್ ಮೇಲೆ ಹಂಗೆ ಮೇಲೆ ಎಕ್ತಿದ್ದಾರೆ ಸ್ವಲ್ಪ ಪಾಯಿಂಟ್ಸ್. ಅಂದ್ರೆ ಅವರು ತುಂಬಾ ಫಸ್ಟ್ 6 ಮ್ಯಾಚ್ ಬಂದು ಸೋತೋದ್ರು, ಲಾಸ್ ಆಗೋದು. ಇವಾಗ ಬಂದು ಕಂಟಿನ್ಯೂಸ್ ಆಗಿ ಗೆದ್ದ ಬರ್ತಿದ್ದಾರೆ. ಎಲ್ಲಾರು ಬೆಂಗಳೂರು ಫ್ಯಾನ್ಸ್ ಆಗ್ಲಿ, ಆಲ್ಮೋಸ್ಟ್ ಔಟ್ ಆಫ್ ಟೀಮ್ ಫ್ಯಾನ್ಸ್ ಕೂಡ ಎದುರು ನೋಡ್ತಾ ಇರೋದು ಏನಂದ್ರೆ ಬೆಂಗಳೂರು ಪ್ಲೇ ಆಫ್ಸ್ ಹೋದ್ರೆ ಚೆನ್ನಾಗಿರುತ್ತೆ, ಮ್ಯಾಚ್ ನೋಡಕ್ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ಎಲ್ಲಾರು ಯೋಚನೆ ಇರೋದು. ಸೊ ಹಂಗಿರುವಾಗ ಸೊ ಬೆಂಗಳೂರು ಹೋಗ್ಬೇಕಲ್ಲ, ಬೆಂಗಳೂರು ಪ್ಲೇ ಆಫ್ ಹೋಗ್ಲಿ. ಬಟ್ ನಾನು ಬಂದು CSK ಫ್ಯಾನ್, ಓಕೆನಾ. ಆದ್ರೂ ನಾನು ಈ ಸರಿ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ RCB ಗೆ. ಪ್ಲೇ ಆಫ್ ಹೋಗಿ ಅವರು ಫೈನಲ್ ಗಾದ್ರೂ ಹೋಗ್ಲಿ. ಹೌದು, ಲಾಸ್ಟ್ ಯಾವ್ದು ಅವ್ರಿಬ್ರು ಆಡಿದ್ರೆ ಚೆನ್ನಾಗಿರುತ್ತೆ. ಹೌದು. ಆದ್ರೆ ಬಟ್ ಏನಂದ್ರೆ ಇಲ್ಲಿ ಮಳೆ ಬರೋ ಸಿಚುವೇಶನ್ ಇದೆ, ಸೈಕ್ಲೋನ್ ಎಲ್ಲಿದಾರ 5 ದಿವಸ. ಏನ್ ಮಾಡಿದ್ರು ಅವರು ಪೋಸ್ಟ್ಪೋನ್ ಮಾಡಿ ಮಾಡ್ಬೇಕು. ಬಟ್ ಅಂದ್ರೆ ಸಿಂಗಲ್ ಪಾಯಿಂಟ್ ಕೊಟ್ಟಿ ಇದ್ ಮಾಡಿದ್ರೆ ಚೆನ್ನಾಗಿರಲ್ಲ. ಪೋಸ್ಟ್ಪೋನ್ ಮಾಡಿ ಮ್ಯಾಚ್ ನಡೆಸಬೇಕು, ಆವಾಗಲೇ ಸ್ವಲ್ಪ ಚೆನ್ನಾಗಿರುತ್ತೆ. ಹೌದು. ಓಕೆ ಬ್ರೋ, ಬಟ್ ಎಲ್ಲಾರು ನಾನ್ ರಿವ್ಯೂ ಮಾಡಿರೋವರೆಗೂ ಎಲ್ಲ ಆಲ್ಮೋಸ್ಟ್ ಬೆಂಗಳೂರು ಗೆಲ್ಲಿಬೇಕು, ಮ್ಯಾಚ್ ಆಡ್ಲೇಬೇಕು ಅನ್ನೋದೇ ಎಲ್ಲಾರ ಯೋಚನೆ ಇದೆ. ಸೊ ಬೆಂಗಳೂರು ಗೆಲ್ಲತ್ತೆ ಅಂತ ನಾನು ಅನ್ಕೊಂತ ಇದೀನಿ, ನೀವು ಅನ್ಕೊಳ್ಳಿ. ಗಾಡ್ ಇಸ್ ಗ್ರೇಸ್ ಅಲ್ಲ. ನೋಡೋಣ ಬೆಂಗಳೂರು ಗೆಲ್ಲತ್ತಾ ಇಲ್ಲ CSK ಗೆಲ್ಲತ್ತಾ ನೋಡೋಣ. ಸೊ ವಿ ಆರ್ ವೈಟಿಂಗ್ ಫಾರ್ ದ ಮ್ಯಾಚ್. ಲೆಟ್ಸ್ ಲೈಕ್ ಕೊಡಿ ಗೈಸ್. ನಿಮ್ ಬ್ರೋ? ನಮ್ಗೆ RCB ಗೆಲ್ಲಿಬೇಕು. RCB ಫ್ಯಾನು. ಬಟ್ ಯಾಕಂದ್ರೆ ಇವಾಗ ಧೋನಿ ಅವ್ರಿಗೂ ಇದು ಲಾಸ್ಟ್ ಮ್ಯಾಚ್ ಅಲ್ವಾ, ಲಾಸ್ಟ್ ಸೀರೀಸ್. ನೆಕ್ಸ್ಟ್ ಬರೋ ವರ್ಷ ಅವರು ಇರೋದಿಲ್ಲ. ಸೊ ಅವ್ರದ್ದು ಲಾಸ್ಟ್ ಮ್ಯಾಚ್. ಅವರು ಯಾಕೆ ಗೆಲ್ಬೇಕು? ಧೋನಿಗೆ ನಾವು ಸಪೋರ್ಟ್ ಮಾಡ್ಬೋದಲ್ಲ? ಹೌದು, ನಾವು ಧೋನಿಗೆ ಸಪೋರ್ಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಿಲ್ಲ. ನಾನು ಹೇಳ್ತಿರೋದೇನೋ CSK ಫ್ಯಾನ್. ಬಟ್ ಅವರು 18 ವರ್ಷದಿಂದ ಕಷ್ಟ ಬೀಳ್ತಿದ್ದಾರೆ. ಯಾರು RCB ಅವರು. ಅವರು ಈ ಸರಿ ಪ್ಲೇ ಆಫ್ ಬಂದು ಫೈನಲ್ ಗನ ಬರ್ಲಿ ಅನ್ನೋದೊಂದು ಆಸೆ. ನಿಮ್ಮದು ಬ್ರೋ? ಯಾಕೆ ಧೋನಿ ಇಷ್ಟ ಇಲ್ವಾ ನಿಮ್ಗೆ? ಇಂಡಿಯನ್ ಲೆಜೆಂಡ್ ಕ್ಯಾಪ್ಟನ್ ಅಲ್ವಾ ಅವರು, ಇಂಡಿಯನ್ ಲೆಜೆಂಡ್ ಕ್ಯಾಪ್ಟನ್. ಒಂದು ವರ್ಲ್ಡ್ ಕಪ್ ಗೆದ್ಕೊಟ್ಟಿದ್ದಾರೆ. ಸೊ ಅವ್ರದ್ದು ಲಾಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿ ಫ್ಯಾನ್. ಸೊ ಅದಕ್ಕೆ ನೀವು ಬೆಂಗಳೂರು ಗೆಲ್ಲಬೇಕು ಅಂತ ಇದ್ದೀರಾ? ಅಪ್ಪು ನೀನು? ಧೋನಿ ಫ್ಯಾನ್. ನಿನ್ಗೆ CSK ಗೆಲ್ಲಬೇಕಾ? CSK. ಜೈ CSK.
ಜೈ CSK. ಈ ಸಲ ಕಪ್ ನಮ್ದೆ ವಿಸಿಲ್ ಕೊಡು ಓಕೆ ಬ್ರೋ ನೆಕ್ಸ್ಟ್ ಮೀಟ್ ಬ್ರೋ ಥ್ಯಾಂಕ್ಸ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಬ್ರೋ ನೀವು ಫುಲ್ ತೀವ್ರವಾಗಿ RCB ಫ್ಯಾನ್ ಅಂತ ಹೇಳ್ತಿದ್ದೀರಲ್ಲ ಸೊ ಎಲ್ಲಾ ಕಡೆನೂ ಎಲ್ಲಾ ಟೀಮ್ಗೂ ಆಪೋಸಿಟ್ ಹುಡುಗರು ಇರ್ತಾರೆ ಅಂದ್ರೆ ನಮ್ಗೆ CSK ಗೆಲ್ಲಬೇಕು ನಮ್ ಮುಂಬೈ ಗೆಲ್ಲಬೇಕು ಡೆಲ್ಲಿ ಗೆಲ್ಲಬೇಕು ಅಂತ ಇದ್ದಾರೆ ಇದರ RCB ಆಪೋಸಿಟ್ ಇರೋ ಫ್ಯಾನ್ಸ್ ನೀವು ಏನೆಲ್ಲ ಇಷ್ಟಪಡ್ತೀರಾ ಅವ್ರೇನ ಎಲ್ಲಿ ಬ್ರೋ ನಮ್ದು ಒಂದೇ ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ಯಾವಾಗೂ ಹೇಳೋದು ಒಂದೇ ಈ ಸಲ ಕಪ್ ನಮ್ದೇ. ಓಕೆ ನೀವೊಂದು ಡೈಲಾಗ್ ಹೇಳ್ರಿ ಯಾವಾಗ ಅದು ಕ್ಯಾಪ್ಚರ್ ಆಗಿಲ್ಲ ಆ ಡೈಲಾಗ್ ಹೇಳ್ರಿ ಅದು ಬರ್ತಾ ಇಲ್ವಾ ಏನದು ಆಂಟಿ ಮಕ್ಕಳು ಅಂಕಲ್ ಮಕ್ಕಳು ನಾವ್ ಹೇಳೋದು ಒಂದೇ ಈ ಸಲ ಕಪ್ ನಮ್ದು. ಅಂಕಲ್ ಮಕ್ಕಳಿಗೆ ನಾವ್ ಹೇಳೋದು ಒಂದೇ ಈ ಸಲ ಕಪ್ ನಮ್ದೇ RCB ವೆಟ್ರಿ. ಓಕೆ ಬ್ರೋ ಡೈಲಾಗ್ ಬೇರೆ ಲೆವೆಲ್ ಇದೆ. ಹಾಯ್ ಗೈಸ್, ಇಂಡಿಯನ್ ಪ್ಲೇಯರ್ ವಿಲ್ ಜಾಕ್ಸ್ ಇಲ್ಲ ಈಗ ಬೆಂಗಳೂರು ಟೀಮಲ್ಲಿ. ಆ 10ನೇ ಪ್ಲೇಸಲ್ಲಿ ಯಾರನ್ನ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ಥರ CSK ಅಲ್ಲಿ ಆ ಮೋಹನ್ ಅಲಿ ಇಲ್ಲ, 10ನೇ ಪ್ಲೇಸಲ್ಲಿ ಯಾರನ್ನ ರಿಪ್ಲೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಗೈಸ್.